ದೊಡ್ಡದಾಗಿ ಹೇಳ್ತಾರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ. ಈ BBMP ಅವ್ರು ಏನ್ ಕಣ್ ಮುಚ್ಕೊಂಡು ಕೂತ್ಕೊಂಡಿದಾರ ಅಂತ. ಅಶೋಕ್ ಅವರೇ, ಏನ್ ಮಾಡ್ತಾ ಇದ್ದೀರಾ? ಕಣ್ ಮುಚ್ಕೊಂಡು ಕೂತಿದ್ದೀರಾ ನೀವು? ಇಂಥ ರಸ್ತೆಗಳು ಕಾಣಿಸೋದೇ ಇಲ್ವಾ ನಿಮ್ಮ ಕಣ್ಣಿಗೆ? ಸ್ಕೂಲ್ ಸ್ಟಾರ್ಟ್ ಆಗಿ ಮುಂಚೆ ಇದು ಮಾಡ್ದಿರೋ ಹೋದ್ರೆ ಎಷ್ಟು ಜನ ಬೀಳ್ಬೋದು ಅಂತ ನೀವು ಯೋಚನೆ ಮಾಡಿ. ಈ ರೋಡ್ ಅಲ್ಲ, ಪ್ರತಿಯೊಂದು ರೋಡ್ ಬೆಂಗಳೂರಲ್ಲಿ ಎಷ್ಟು ರೋಡ್ ಅಸಹ್ಯ ಆಗಿದೆ ಅಂದ್ರೆ ಅಷ್ಟು ಅಸಹ್ಯ ಆಗಿದೆ. ಇವತ್ತು ಟಾರ್ ಹಾಕ್ತಾರೆ, ನಾಳೆ ಬೆಳಿಗ್ಗೆ ಎದ್ದೋಗ್ಬಿಡ್ತದೆ. ಒಂದದ ಮಳೆ ಹೋದ್ರೆ ಸಾಕು, ಎದ್ದೋಳುತ್ತೆ ಮೇಲೆ ಟಾರ್. ಅವರು ಓಡಾಡೋ ರಸ್ತೆನೇ ಹಿಂಗೆ ಇರ್ಬೇಕಾದ್ರೆ ಇನ್ನು ಜನಸಾಮಾನ್ಯರ ಕಥೆ ಏನು? ಬೆಂಗಳೂರು ಅಂತಂದ್ರೆ ಸಾಮಾನ್ಯವಾಗಿ ಎಲ್ರಿಗೂ ನೆನಪಿಗೆ ಬರೋದೇ ಈ ಜಯನಗರ, ಬನಶಂಕರಿ ಅನ್ನೋ ದೊಡ್ಡ ದೊಡ್ಡ ಏರಿಯಾಗಳು. ಇವು ಎಷ್ಟು ಅಭಿವೃದ್ಧಿ ಆಗಿದೆ. ದೊಡ್ಡದಾಗಿ ಹೇಳ್ತಾರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ. ಈ ಕ್ಷೇತ್ರದ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು MLA ಆಗಿದ್ದಾರೆ. BBMP ಅವರು ಕೂಡ ಏನೂ ಇದ್ರ ಬಗ್ಗೆ ಕ್ರಮ ತಗೊಳ್ತಿಲ್ಲ. ರೋಡ್ಗಳು ನೋಡ್ಬೋದು ನೀವು ದೃಶ್ಯಗಳಲ್ಲಿ ಎಷ್ಟು ಹದಗೆಟ್ಟಿದೆ ಅಂತ ಹೇಳಿ. ಮಳೆ ಬಿದ್ದರೆ ಸಾಕು ಈ ರೋಡ್ಗಳಲ್ಲಿ ವಾಹನ ಸಂಚಾರರಿಗೆ ತುಂಬಾನೇ ತೊಂದರೆಗಳಾಗ್ತಾ ಇದೆ. ಇಲ್ಲಿ ಎಲ್ಲಿ ನೋಡಿದ್ರು ರೋಡ್ಗಳು ತುಂಬ ಹದಗೆಟ್ಟಿದ್ದಾವೆ. ವಾಹನಗಳನ್ನ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಲೋ ಆಗಿ ಹೋಗ್ತಾ ಇದ್ದಾವೆ ಅಂತ ಹೇಳಿ. ಎಲ್ಲಿ ನೋಡಿದ್ರು ಗುಂಡಿಗಳೇ ಕಾಣಿಸ್ತಾ ಇದ್ದಾವೆ. ಈ ಗುಂಡಿಗಳು ಕೊಳವೆ ಬಾವಿಗಳ ಥರ ಬಾಯಿ ತೆರೆದು ಜನಗಳನ್ನ ಪ್ರಾಣ ತಗೊಳ್ಳೋದಕ್ಕೆ ಕಾಯ್ತಾ ಇದ್ದಾವೆ ಅಂತಲೇ ಹೇಳ್ಬೋದು. ಮಳೆ ಬಿದ್ದರೆ ಇಲ್ಲಿ ನೀರು ನಿಂತರೆ ಕೆರೆಗಳೇ ಆಗ್ಬಿಡುತ್ತೆ. ಅಷ್ಟು ಚೆನ್ನಾಗಿದೆ ನಮ್ಮ ಬೆಂಗಳೂರಿನ ಡ್ರೈನೇಜ್ ಸಿಸ್ಟಮು. ಈ BBMP ಅವ್ರು ಏನು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದಾರ ಅಂತ ಇವ್ರುಗಳಿಗೆ ಈ ರೋಡ್ಗಳು ಎಲ್ಲೂ ಕಾಣಿಸೋದೇ ಇಲ್ವಾ? ಈ ಕ್ಷೇತ್ರದ MLA ಆಗಿ ಆರ್ ಅಶೋಕ್ ಅವರು ಏನು ಮಾಡಿದ್ದಾರೆ ಈ ನಗರಕ್ಕೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿದೆ ಅವರ ಅಭಿವೃದ್ಧಿ. BBMP ಅವರು ಏನು ಮಾಡ್ತಾ ಇದ್ದೀರಾ ನೀವು? ಇಲ್ಲಿನ ಜನಗಳಿಗೆ ಯಾವ ರೀತಿ ನೀವು ರಸ್ತೆಗಳನ್ನ ಮಾಡಿಕೊಡ್ತಾ ಇದ್ದೀರಾ ನೋಡ್ಬೋದು ನೀವು ದೃಶ್ಯದಲ್ಲಿ. ಎಂಥ ಹದಗೆಟ್ಟಿರೋ ಸ್ಥಿತಿಯಲ್ಲಿದೆ ನಮ್ಮ ಬೆಂಗಳೂರಿನ ರಸ್ತೆಗಳು. ಅದರಲ್ಲೂ ಈ ಬನಶಂಕರಿ ರಸ್ತೆ 80 ಫೀಟ್ ರೋಡ್ ಅಂತ ಬೇರೆ ಹೇಳ್ತಾರೆ. ಇದರಲ್ಲಿ 80 ಫೀಟ್ ರೋಡ್ ಎಲ್ಲಿ ಅಂತ ನನಗೆ ಕಾಣಿಸ್ತಾನೆ ಇಲ್ಲ. ಅರ್ಧ ರೋಡ್ ಕಂಪ್ಲೀಟಾಗಿ ಹಾಳಾಗೋಗಿದೆ. ಇಲ್ಲಿ ಬಸ್ ಸ್ಟಾಪ್ ಇದೆ, ಡಿಮಾರ್ಟ್ ಇದೆ, ಸ್ಕೂಲು, ಹಾಸ್ಪಿಟಲ್ಸು ಎಲ್ಲನೂ ಇದೆ. ದಿನ ಆದರೆ ಸಾಕು ನೂರಾರು ಬಸ್ಗಳು ಟ್ರಾವೆಲ್ ಮಾಡುತ್ತೆ, ನೂರಾರು ಪ್ರಯಾಣಿಕರು ಹೋಗ್ತಾ ಇರ್ತಾರೆ ಬಸ್ಗಳಲ್ಲಿ. ಆಟೋಗಳು ಚಲಿಸ್ತಾ ಇರ್ತವೆ, ವಾಹನಗಳು ಚಲಿಸ್ತಾ ಇರ್ತವೆ. ಈ ಥರ ರಸ್ತೆ ಇದ್ದರೆ ಜನಗಳು ಹೇಗೆ ಓಡಾಡಬೇಕು? BBMP ಅವರು ಏನು ಮಾಡ್ತಾ ಇದ್ದೀರಾ? ನಿಮಗೆ ಈ ರಸ್ತೆಗಳು ಕಾಣಿಸ್ತಾ ಇಲ್ವಾ ರೋಡ್ಗಳಿಗೆ? ಈ ಥರ ವಾಹನಗಳು ಓಡಾಡೋದಕ್ಕೆ ನೀವು ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ಮಳೆ ಬಿದ್ದರೆ ಹೇಗ್ರಿ ಓಡಾಡ್ತಾರೆ ನಮ್ಮ ಬೆಂಗಳೂರಿನ ಜನಗಳು? ಅಶೋಕ್ ಅವರೇ, ಏನು ಮಾಡ್ತಾ ಇದ್ದೀರಾ? ಕಣ್ಣು ಮುಚ್ಕೊಂಡು ಕೂತಿದ್ದೀರಾ ನೀವು? ಇಂಥ ರಸ್ತೆಗಳು ಕಾಣಿಸೋದೇ ಇಲ್ವಾ ನಿಮ್ಮ ಕಣ್ಣಿಗೆ? BBMP ಅವರೇ, ಏನು ಮಾಡ್ತಾ ಇದ್ದೀರಾ? ಬ್ರ್ಯಾಂಡ್ ಬೆಂಗಳೂರು ಅಂತೀರಾ. ಇದೇನಾ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು? ಇದೇನಾ ನೀವು ಬೆಂಗಳೂರಿಗೆ ಕೊಡ್ತಾ ಇರುವಂತಹ ಅಭಿವೃದ್ಧಿ? ಇಂಥ ರಸ್ತೆಗಳಲ್ಲಿ ಜನಸಾಮಾನ್ಯರು ಓಡಾಡೋದಾದ್ರೂ ಹೇಗೆ? ಮಳೆ ಬಿದ್ದರೆ ಹೇಗೆ ಓಡಾಡ್ತಾರೆ? ರಸ್ತೆಗಳು ಕೆರೆಯಾಗಿ ನಿಂತು ಬಿಟ್ಟಿರ್ತವೆ. ಅದು ಕೆರೆನ, ಸ್ವಿಮ್ಮಿಂಗ್ ಪೂಲ ಒಂದು ಹೇಳಲಿಕ್ಕೆ ಬರೋದಿಲ್ಲ. ಅಷ್ಟು ಚೆನ್ನಾಗಿದೆ ಇಲ್ಲಿನ ರೋಡ್ಗಳು. ಇಂಥ ರೋಡ್ಗಳ ಪರಿಸ್ಥಿತಿ ಹೇಗೆ ಓಡಾಡಬೇಕು ಸಾಮಾನ್ಯ ಜನರು? ನೀವೇ ನೋಡಿ ಹೇಗಿದೆ ಡ್ರೈನೇಜ್ ಸಿಸ್ಟಮ್ ಅಂತ ಹೇಳಿ. ಇದು ಒಂದು ರಸ್ತೆನ? ಇಲ್ಲೇ ಡಿಮಾರ್ಟ್ ಇದೆ, ಇಲ್ಲೇ ಹೋದರೆ ಮದರ್ಹುಡ್ ಹಾಸ್ಪಿಟಲ್ ಇದೆ. ಎಷ್ಟೋ ಜನ ಆ್ಯಂಬುಲೆನ್ಸ್ಗಳು ಓಡಾಡ್ತಾನೆ ಇರ್ತವೆ ಹಾಸ್ಪಿಟಲ್ಗಳಿಗೆ. ಹೆರಿಗೆನೇ ಆಗೋಗ್ಬಿಡುತ್ತೇನೋ ಆ ತಾಯಂದ್ರಿಗೆ, ಅಂಥ ರಸ್ತೆಗಳಿದೆ ಇವು. ಏನು ಮಾಡ್ತಾ ಇದ್ದೀರಾ ನೀವೆಲ್ಲ? ಕಣ್ಣು ಮುಚ್ಕೊಂಡು ಕೂತು ಬಿಟ್ಟಿದ್ದೀರಾ? ಕಾಣಿಸೋದೇ ಇಲ್ವಾ? ಇದೇನಾ ನೀವು ಬೆಂಗಳೂರಿನಲ್ಲಿ ಮಾಡ್ತಿರುವಂತಹ ಅಭಿವೃದ್ಧಿ? ಇಲ್ಲಿ ಬಸ್ ಸ್ಟಾಪ್ಗಳಿದೆ. ಇದು ದೇವೇಗೌಡ ಸರ್ಕಲ್ ಅಂತ ಕೂಡ ಕರೀತಾರೆ. ಇದು ಅಷ್ಟು ಫೇಮಸ್ ಸರ್ಕಲ್ ಕೂಡ ಹೌದು. ಬೆಂಗಳೂರಿನ ದೇವೇಗೌಡ ಸರ್ಕಲ್ ಅಂತಂದರೆ ಎಲ್ಲರಿಗೂ ಗೊತ್ತು. ಅದು ಬನಶಂಕರಿಯೋದು. ಎಷ್ಟೋ ವಾಹನ ಸವಾರರಿಗೆ ಕಷ್ಟ ಆಗ್ತಿದೆ ಅಂತಲೇ ಹೇಳ್ಬೋದು. ಅಂಥ ರೋಡ್ಗಳು ನಮ್ಮ ಬೆಂಗಳೂರಿನಲ್ಲಿರುವಂತಹ ರೋಡ್ಗಳು. ನೀವು ಚಿತ್ರದಲ್ಲಿ, ಈ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಬರೀ ಜಲ್ಲಿ, ಕಲ್ಲುಗಳು, ಮಣ್ಣುಗಳು. ಈ ಮಳೆ ಬಿದ್ದಿರೋದ್ರಿಂದ ಸ್ವಲ್ಪ ವಾತಾವರಣ ತಣ್ಣಗಾಗಿದೆ. ಅದೇ ಏನಾದರೂ ನಾವು ಬೇಸಿಗೆಗಾಲದಲ್ಲಿ ಬಂದುಬಿಟ್ರೆ ಧೂಳನ್ನೇ ಕುಡ್ಕೊಂಡು ಬಿಡ್ಬೋದು. ಬರೀ ಧೂಳಲ್ಲೇ ನಾವು ಹೋಗ್ಬಿಡ್ಬೋದು. ಅಷ್ಟು ಚೆನ್ನಾಗಿದೆ. ನೀವೇನಾದರೂ ವೈಟ್ ಶರ್ಟ್ ಹಾಕೊಂಡ್ಬಂದರೆ ಅದು ಬ್ರೌನ್ ಶರ್ಟ್ ಹಾಗೆ ಕನ್ವರ್ಟ್ ಆಗಿಬಿಟ್ಟಿರುತ್ತೆ. ಅಷ್ಟು ಒಳ್ಳೆ ರೋಡ್ಗಳನ್ನ ಕೊಟ್ಟಿದ್ದಾರೆ ನಮ್ಮ BBMP ಅವರು, ಅಥವಾ ನಮ್ಮ ರಾಜ್ಯ ಸರ್ಕಾರ ಅಂತಲೇ ಹೇಳ್ಬೋದು. 1 ವರ್ಷ ಆಯಿತು ನೀವು ರಾಜ್ಯಕ್ಕೆ CM ಆಗಿ. ಸಿದ್ದರಾಮಯ್ಯನವರೇ, ಏನು ಅಭಿವೃದ್ಧಿ ಮಾಡಿದ್ದೀರಾ ನೀವು ನಮ್ಮ ರಾಜ್ಯ ಸರ್ಕಾರಕ್ಕೆ? ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತೀರಾ, ನಾವು ಬೆಂಗಳೂರನ್ನ ಸಿಂಗಾಪುರ್ ಮಾಡ್ತೀವಿ ಅಂತ ಹೇಳ್ತೀರಾ. ಇದೇನಾ ನಿಮ್ಮ ಬೆಂಗಳೂರು ಸಿಂಗಾಪುರ್ ಆಗಿ ಇರುವಂತಹದ್ದು? ಯಾರು ಕೇಳಿದ್ರು ಬನಶಂಕರಿ ಅಂದರೆ ಓ ಪಾಶ್ ಏರಿಯಾ, ಒಳ್ಳೊಳ್ಳೆ ಲೀಡರ್ಗಳು ಇರುವಂತಹ ಏರಿಯಾ ಅಂತ ಹೇಳ್ತಾರೆ. ನೋಡಿ, ಲೀಡರ್ಗಳು ಇರುವಂತಹ ಏರಿಯಾಗಳು ತುಂಬಾ ಚೆನ್ನಾಗಿದೆ. ಆದರೆ ಸಾಮಾನ್ಯ ಜನರು ಓಡಾಡುವಂತಹ ರಸ್ತೆಗಳು ಇಷ್ಟು ಚೆನ್ನಾಗಿ ಹದಗೆಟ್ಟಿ ಕೂತಿದ್ದಾವೆ. ಇದಕ್ಕೆ ಹೇಳೋರು ಕೇಳೋರು ಯಾರೂ ಇಲ್ವಾ? ಜನ ಎಷ್ಟು ಬಂದು ನಿಮ್ಗೆ ಹೇಳಿದ್ರು ಸಹ ನೀವು ಇದ್ರ ಬಗ್ಗೆ ಏನು ಯೋಚನೆನೂ ಮಾಡ್ತಾ ಇಲ್ವಾ? ಇದ್ರ ಬಗ್ಗೆ ಪರಿಜ್ಞಾನನೇ ಇಲ್ಲದೆ ಕೂತು ಬಿಟ್ಟಿದ್ದೀರಾ. ನಿಮಗೆ ಸಂಬಳ ಕೊಡೋದು ಏನಕ್ಕೆ? BBMP ಅಧಿಕಾರಿಗಳೇ ಹೇಳಿ.
ಏನಕ್ಕೆ ಸಂಬಳ ಕೊಡ್ತಾರೆ? ಕೊಡೋದು ಜನಗಳ ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಅಂತ ಹೇಳಿ. ಎಷ್ಟೊಂದು ಜನ ರೋಡ್ ಟ್ಯಾಕ್ಸ್ ಕಟ್ತಾರಲ್ಲ, ರೋಡ್ ಟ್ಯಾಕ್ಸ್ ಎಲ್ಲಿ ಹೋಗ್ತಿದೆ? ರೋಡ್ಗಳು ಚೆನ್ನಾಗಿದ್ಯಾ? ನಾವು ಇಲ್ಲಿನ ಜನಸಾಮಾನ್ಯನ ಮಾತಾಡ್ಸೋಣ, ಈ ರಸ್ತೆಗಳ ಬಗ್ಗೆ ಏನ್ ಹೇಳ್ತಾರೆ ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ಸರ್, ಈ ರಸ್ತೆಗಳು ನೋಡಿದ್ರೆ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಇದು ಕೆಲಸ ಕಾಮಗಾರಿ ಸ್ಟಾರ್ಟ್ ಆಗಿ 2 ತಿಂಗಳು ಆಗ್ತಾ ಇದ್ದೇನು. ಸ್ಟೇಷನ್ ಇದೆಯಲ್ಲ, ತ್ಯಾರನಾರ ಮಹಿಳಾ ರಕ್ಷಣಾ ಸ್ಟೇಷನ್ ಇದೆಯಲ್ಲ, ಅಲ್ಲಿಂದ ಹಿಡಿದು ಇಲ್ಲಿ ಗಂಟೆ ಆಗ್ತಿದ್ದಾರೆ, ದೇವಗಡ ಗಂಟೆ. ಏನು ಅದು ನಿಲ್ಲಿಸ್ತಾರೆ ಮಾಡ್ತಾರೆ. ಈಗ ಮಳೆ ಬಂದಿದೆ ನೋಡಿ, ಮಕ್ಕಳು ಮರಿ ಬಿರೋದು, ಗಾಡಿ ಬಿದ್ದರೆ ಯಾರು ಗೋಡೆ? ಇವರು ಮಾತ್ರ ರಾಜಕೀಯದವರು ಟಿ ವಿಲಿ ಒದ್ಲಾಡ್ತಾರೆ, ಇವನ ಮೇಲೆ ಅವನು ಅವನ ಮೇಲೆ ಇವನು. ಜನಸಾಮಾನ್ಯರು ಸತ್ತರೆ ಯಾರು ಲೆಕ್ಕ? ಅದನ್ನು ಕೇಳಿದ್ರೆ ಇವ್ರಿಗೆ ಇಲ್ಲಿ ನಾನು ಹಂಗೆ ಮಾಡೋ ಅಂತಿದ್ದೆ. ನೀವು ಬಂದಿದ್ದು ಒಳ್ಳೇದಾಯಿತು, ಅದಕ್ಕೇ ನೀವು ಬಂದಿದ್ದು ಒಳ್ಳೇದಾಯಿತು, ಥ್ಯಾಂಕ್ ಯು. ಸರ್, ಎಷ್ಟು ಜನ ಇಲ್ಲಿ ರೋಡ್ಗೆ ಬಲಿಯಾಗಿದ್ದಾರೆ ಸರ್? ತುಂಬಾ ಜನ ಓಡಾಡ್ತಾನೆ ಇರ್ತಾರೆ, ಆಕ್ಸಿಡೆಂಟ್ಗಳಾಗೋದು ಸಹಜ ಇಂಥ ರೋಡ್ಗಳಿದ್ರೆ. ನಾನು ನೋಡ್ದಂಗೆ 2-3 ಬಿದ್ದಿದ್ದಾರೆ, ಆ ಕಡೆನೂ ಬಿದ್ದಿದ್ದಾರೆ, ಈ ಕಡೆ ಬಿದ್ದಿದ್ದಾರೆ. ಇವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಸ್ಕೂಲ್ ಸ್ಟಾರ್ಟ್ ಆಗಿ ಮುಂಚೆ ಇದು ಮಾಡ್ದಿರೋ ಹೋದರೆ ಎಷ್ಟು ಜನ ಬೀಳ್ಬೋದು ಅಂತ ನೀವು ಯೋಚನೆ ಮಾಡಿ. ಇವ್ರಿಗೆ ಜನಸಾಮಾನ್ಯರು ಓಡಾಡೋ ಜಾಸ್ತಿ ಬೇಕಾಗಿಲ್ಲ. ಇವ್ರ ದುಡ್ಡು, ಇವರು ವಿಡಿಯೋ, ಇವರು ಇದೇ ಆಗ್ಬಿಟ್ಟಿದೆ, ರಾಜಕೀಯದವರೇ ಆಗ್ಬಿಟ್ಟಿದೆ. ಇಲ್ಲಿ ಕೇಳೋರಿಲ್ಲ ಇವ್ರಿಗೆಲ್ಲ. ಅದಕ್ಕೆ ನೀವು ಬಂದಿದ್ದು ಒಳ್ಳೇದಾಯಿತು, ನೀವು ತೋರಿಸಿ ಹಾಕಿ ಇವ್ರಿಗೆಲ್ಲ ಒಗಿರಿ, ಗೊತ್ತಾಗೋದು. ಸರ್, ಒಳ್ಳೆ ಚಿನ್ನದ ರಸ್ತೆಗಳು ಅಂತಾನೆ ಹೇಳ್ಬೋದು. ನೋಡಿದ್ರೆ ಒಂದೊಂದು ಎಷ್ಟು ಸಖತ್ತಾಗಿದೆ, ಓಡಾಡಕ್ಕೆ ತುಂಬಾ ಎಷ್ಟು ಅಭಿವೃದ್ಧಿ ಆಗಿರುವಂತಹ ರೋಡ್ಗಳಲ್ಲಿ ನೀವು ದಿನ ಸಂಚಾರ ಮಾಡ್ತಾ ಇದ್ದೀರಾ. ಏನು ಹೇಳ್ತೀರಾ ಸರ್ ಇಂಥ ರೋಡ್ಗಳ ಬಗ್ಗೆ? ಇಂಥ ರೋಡ್ಗಳ ಬಗ್ಗೆ ಎಲ್ಲ ಭಾಳ ಬೇಜಾರಿದೆ ಮನುಷ್ಯನಿಗೆ. ಯಾವುದೇ ರೋಡ್ಗಳು ಇದೇ ರೀತಿ ಎಲ್ಲ ಹಳ್ಳ ಕೊಳ್ಳ ಗುಂಡಿ ಎಲ್ಲ ಬಿದ್ದಿದೆ. ಇಲ್ಲಿ ಅಂತಲ್ಲ, ಎಲ್ಲ ಕಡೆ ಅದೇ ರೀತಿ ಇದು ಗ್ಯಾರಂಟಿ ಅದು ಇದು ಎಲ್ಲ ಮಾಡೋಕೆ ಹೋಗ್ತಾರೆ ಅಂತ. ಅದು ಮಾಡಲಿ, ಅದನ್ನು ಒಪ್ಕೋತೀವಿ. ಮತ್ತು ರೋಡ್ ಜನಕ್ಕೆ ಭಾಳ ಇಂಪಾರ್ಟೆಂಟು. ಮುಖ್ಯವಾಗಿ ರೋಡಲ್ಲಿ ಮಾಡಬೇಕು. ಯಾವುದೇ ಸರ್ಕಾರ ಬಂದರೂ ರೋಡ್ ಕಡೆ ಗಮನ ಕೊಡೋದಿಲ್ಲ. ಅದು ಬರೀ ದುಡ್ಡು ಮಾಡೋದು, ಅದು ಮಾಡೋದು, ಇದು ಮಾಡೋದು ಅವ್ರದ್ದು ಇದಾಗುತ್ತೆ. ರೋಡ್ ಕಡೆ ಗಮನ ಕೊಟ್ಟು ರೋಡ್ ಮಾಡಬೇಕು. ಸರ್, ಇವಾಗ ಎಷ್ಟೊಂದು ನೀವು ಆಟೋಗಳಿಗೆ ಎಷ್ಟೆಷ್ಟು ಬಂಡವಾಳ ಹಾಕಿರ್ತೀರಾ, ರೋಡ್ ಟ್ಯಾಕ್ಸ್ ಕೂಡ ಕಟ್ತಾ ಇರ್ತೀರಾ. ಇದ್ರ ಬಗ್ಗೆ ನೀವು ಧ್ವನಿ ಎತ್ತಬೇಕಲ್ಲ. ನೀವು ಯಾವತ್ತೂ ಕಂಪ್ಲೇಂಟ್ ಮಾಡೋ ಪ್ರಯತ್ನ ಪಡಲೇ ಇಲ್ವಾ ಗೌರ್ಮೆಂಟ್ಗೆ? ಅಲ್ಲ, ಧ್ವನಿ ಎತ್ತೋರು ಎತ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಯಾವುದಕ್ಕೂ ಕೇರ್ ಅನ್ನೋದಿಲ್ಲ ಸರ್ಕಾರ. ಅವರು ಮಾಡ್ತೀವಿ ಅಂತಾರೆ. ಇಲ್ಲಿ ನೋಡಿದ್ರೆ ರೋಡ್ಗಳು ಹಿಂಗಿದ್ದಾವೆ. ಯಾವುದೇ ಕಾರಣಕ್ಕೂ ಯಾವ ಕೆಲಸನೂ ಆಗ್ತಾಯಿಲ್ಲ. ಮಾಡಬೇಕು, ಶ್ರಮಪಟ್ಟು ರೋಡು ಪ್ರತಿಯೊಂದು ಮಾಡ್ಕೊಂಡು ಹೋಗ್ತಾಯಿದ್ರೆ ಎಲ್ಲರೂ ಖುಷಿಯಾಗುತ್ತೆ. ಅವರು ಮಂದನೆ ಮಾಡ್ತಾಯಿದ್ದಾರೆ, ಮಾಡ್ಕೊಂಡು ಹೋಗ್ತಾರೆ. ಈ ರೋಡು ಎಲ್ಲ ಮತ್ತೆ ಅವೆಲ್ಲ ಬಿಟ್ಬಿಡ್ತಾರೆ. ನೋಡಿದ್ರಲ್ಲ, ನಡು ರಸ್ತೆಯಲ್ಲಿ ಇಂತಹ ಗುಂಡಿಗಳು ಬಾಯಿ ತೆಕ್ಕೊಂಡು ಕಾಯ್ತಾ ಇದೆ ಜನಗಳನ್ನ ಬಲಿ ತಗೊಳ್ಳೋದಕ್ಕೆ ಅಂತ ಹೇಳಿ. ಅಕಸ್ಮಾತ್ ಮಳೆ ಬಿದ್ದರೆ ಇದು ಸ್ವಿಮ್ಮಿಂಗ್ ಪೂಲು, ಕೆರೆಗಳೇ ಆಗೋಗುತ್ತೆ. ಕೊಳವೆ ಬಾವಿ ಆದ್ರೂ ಆಶ್ಚರ್ಯನೇ ಇಲ್ಲ. ಎಷ್ಟೊಂದು ಜನ ಪ್ರಾಣ ತಗೊಂಡಿದೆಯೋ ಏನೋ ಗೊತ್ತಿಲ್ಲ. ನೋಡ್ಬೋದು ನೀವು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಸ್ಕೂಲ್ ವ್ಯಾನ್ ಅದು, ಎಷ್ಟೊಂದು ಜನ ಮಕ್ಕಳುಗಳು ಓಡಾಡ್ತಾ ಇರುವಂತಹ ರಸ್ತೆ ಇದಾಗಿದೆ. ಹಾಸ್ಪಿಟಲ್ ಇದೆ, ಇಲ್ಲಿ ಡಿ-ಮಾರ್ಟ್ ಇದೆ. ಇದು ಒಳ್ಳೆ ದೊಡ್ಡ ಸರ್ಕಲ್ಲೇ ಹೌದು. ಇದು ಸಾವಿರಾರು ಜನ ಓಡಾಡ್ತಾನೆ ಇರ್ತಾರೆ ದಿನನಿತ್ಯ. ಆದರೆ ಇಂಥ ನಡು ರಸ್ತೆಯಲ್ಲಿ ಇಂತಹ ಬಾಯಿ ತೆರೆದು ನಿಂತಿರುವಂತಹ ಗುಂಡಿಗಳು ಪ್ರಾಣಕ್ಕಾಗಿ ಕಾಯ್ತಾ ಇದ್ದಾವೆ, ಕರೀತಾ ಇದ್ದಾವೆ, ಬನ್ನಿ ಬೀಳಿ ಅಂತ ಹೇಳಿ. ಇದೆಲ್ಲ ಕಾಣಿಸೋದೇ ಇಲ್ವಾ BBMP ಅಧಿಕಾರಿಗಳಿಗೆ ಅಥವಾ MLA-ಗಳಿಗೆ? ಈ ಕ್ಷೇತ್ರದ MLA ಆರ್ ಅಶೋಕ್ ಅವರೇ, ವಿರೋಧ ಪಕ್ಷ ನಾಯಕರು ನೀವು. ಮಾತೆತ್ತಿದ್ರೆ ಆ ಪಕ್ಷದ ಬಗ್ಗೆ ಈ ಪಕ್ಷದ ಬಗ್ಗೆ ಮಾತಾಡ್ತಿದ್ದೀರಾ. ನಿಮ್ಮ ಕ್ಷೇತ್ರ ಏನಾಗಿದೆ ಇವತ್ತು? ಅದರ ರಸ್ತೆಗಳ ಬಗ್ಗೆ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಅದರ ರಸ್ತೆದ ಪರಿಸ್ಥಿತಿ ಬಗ್ಗೆ ಆದ್ರೂ ನೀವು ಸ್ವಲ್ಪ ಆದ್ರೂ ಪರಿಜ್ಞಾನ ಇಟ್ಕೊಂಡಿದ್ದೀರಾ? ನೋಡಿ, ಆ ಗುಂಡಿ ನೋಡಿ, ಎಷ್ಟು ದೊಡ್ಡ ಗುಂಡಿ ಇದೆ ನಡು ರಸ್ತೆಯಲ್ಲಿನೇ. ಪಕ್ಕದಲ್ಲಿ ಓಡಾಡ್ತಾ ಇದ್ದಾರೆ ಎಷ್ಟೊಂದು ಜನ. ನೋಡ್ಬೋದು ನೀವು, ಅಲ್ಲೊಂದು ದೊಡ್ಡ ಗುಂಡಿನೇ ಇದೆ. ಆ ಗುಂಡಿಗಳು ಎಷ್ಟೊಂದು ಆಕ್ಸಿಡೆಂಟ್ಗಳು ಕೂಡ ಗುರಿ ಮಾಡಿದೆ ಅಂತಾನೆ ಹೇಳ್ಬೋದು. ಏನು ಹೇಳ್ತೀರಾ ಸರ್ ಇಂಥ ರಸ್ತೆ ಬಗ್ಗೆ? ರೋಡ್ ಅಂತ ಹೇಳಿದ್ರೆ ಮೇಡಮ್ ರೆಡಿ ಮಾಡಿಲ್ಲ. ಅದು ನೋಡಿ ಗುಂಡಿ ಆಗಿದೆ. ಈ ಗಾಡಿ ಜಸ್ಟ್ ಟಚ್ ಆಯಿತು. ಈಗ ಏನಾರ ಕಸ್ಟಮರ್ ಇದ್ರು ಗಾಡಿ ದಬಾಯ್ಕೊಂಡಿದ್ರು ಕಷ್ಟ ಆಗ್ತೈತೆ. ರೋಡ್ ಕ್ಲೀನಾಗಿ ಇನ್ನೂ ಕ್ಲೀನಿಂಗ್ಸ್ ಮಾಡಿಲ್ಲ. ಇನ್ನು ಮಾಡಿಸಿದ್ರೆ ಒಳ್ಳೇದಾಗತ್ತೆ ಅಂತ ನಮ್ಮ ಪ್ರಕಾರ. ಅದು ಏನಂತಾನೆ ಗೊತ್ತಾಗ್ತಿಲ್ಲ ಮೇಡಮ್. ಸರ್, ನೀವು ಆಯ್ಕೆ ಮಾಡಿರುವಂತಹ MLA, ಈ ಕ್ಷೇತ್ರದ MLA ಆಗಿರ್ಬೋದು ಅಥವಾ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು, ಅವರು ಇದು ನಿಮ್ಗೆ ಹಕ್ಕಿದೆ ಅಲ್ವಾ ಸರ್ ಹೋಗಿ ಕೇಳಕ್ಕೆ? ರೋಡ್ ಟ್ಯಾಕ್ಸ್ ಕೂಡ ಕಟ್ತೀರಾ ನೀವು? ರೋಡ್ ಟ್ಯಾಕ್ಸ್ ಕಟ್ತೀವಿ ಮೇಡಮ್. ಅಕ್ಕಿದೆ ಅಂತ ಹೇಳ್ಬಿಟ್ಟು ಕೇಳಕ್ಕೆ ಹೋರೆ ಆಮೇಲೆ ನಮ್ಮನ್ನೇ ಹೊಳಿಗೆ ಹಾಕ್ಬಿಟ್ಟು ನಾವೇ ಮಾಡೋಕ್ಕಾಯ್ತಿದೆ. ಆಮೇಲೆ ಹೇಳೋದು ಅದು ಒಟ್ಟಿನ ಹೇಳಿದೊಂದು ನೋಡೋದು ಗುಂಡಿ ಇದೆ. ಒಟ್ಟಿನಲ್ಲಿ ಮಾಡ್ಬೇಕೆಲ್ಲ ಕೆಲಸ ಮಾಡಬೇಕು. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಾಡಬೇಕು. ನೋಡಿದ್ರೆ ರಸ್ತೆ ಗೊತ್ತಾಗುತ್ತೆ ಎಷ್ಟು ಹದಗೆಟ್ಟಿದೆ ಅಂತ ಹೇಳ್ಬಿಟ್ಟು. ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಮೇಡಮ್.
ಮಕ್ಕಳೆಲ್ಲ ಇದೆಲ್ಲ ತಗೋತಾರಲ್ವ, ಎಲ್ಲ ಧೂಳು ಕೂತಿರುತ್ತೆ. ಬೆಳಗ್ಗೆ ಒಂದು ಸರ್ತಿ, ಸಾಯಂಕಾಲ ಒಂದು ಸರ್ತಿ ಕ್ಲೀನ್ ಮಾಡಿರ್ತೀವಿ, ಆದರೂ ಮತ್ತೆ ಧೂಳೆಲ್ಲ ಇರುತ್ತೆ. ಮಕ್ಳಿಗೂ ತೊಗೊಳ್ಳೋರ್ಗೂ ಇದು ಎಲ್ಲರಿಗೂ ಪ್ರಾಬ್ಲಮ್ಮು. ನಮಗೂ ಎಲ್ಲ ಇದು ಧೂಳೆಲ್ಲ ತೊಗೊಂಡು ಪ್ರಾಬ್ಲಮ್ ಆಗ್ತಾಯಿದೆ ಹೆಲ್ತ್ ವಿಷಯಿಂದ. ನೀವು ಆಯ್ಕೆ ಮಾಡಿರೋದಲ್ವಾ ಆರ್ ಅಶೋಕ್ ಅವ್ರನ್ನ ಮತ್ತು ಸಿದ್ದರಾಮಯ್ಯ ಅವ್ರನ್ನ, ಏನು ಹೇಳ್ತೀರಾ BBMP ಅವ್ರಿಗೂ ಈ ರಸ್ತೆಗಳನ್ನ ರೆಡಿ ಮಾಡೋದಕ್ಕೋಸ್ಕರ ಕ್ರಮ ತಗೋಬೇಕು ಅಂತ ಹೇಳಿ? ಅವರು ಮಾಡ್ತಾ ಇದ್ದಾರೆ, ತುಂಬ ಸ್ಲೋ ಆಗಿ ಮಾಡ್ತಾ ಇದ್ದಾರೆ. ಅದು ಒಂದು ಸತಿ ಸ್ಟಾರ್ಟ್ ಮಾಡಿದ್ಮೇಲೆ ಬೇಗ ಬೇಗ ಕೆಲಸ ಮುಗಿಸ್ಬೇಕು. ಸರ್, ಇಂಥ ರಸ್ತೆಗಳಲ್ಲಿ ಓಡಾಡೋದಕ್ಕೆ ಏನು ಅನಿಸುತ್ತೆ ಸರ್? ತುಂಬ ಬೇಜಾರಾಗುತ್ತೆ ಮೇಡಮ್. ಫಸ್ಟ್ ಹೇಳಬೇಕು ಅಂತ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಎಲ್ಲ ಹಳ್ಳ ಗುಂಡಿಗಳು ಎಷ್ಟೆಷ್ಟಿದೆ ಅಂತ ಹೇಳಿದ್ರೆ ಎಲ್ಲ ಆಲ್ಮೋಸ್ಟ್ 1 ಫೀಟು 2 ಫೀಟೆಲ್ಲ ಇಳಿದಿದೆ ಗಾಡಿಗಳಲ್ಲಿ. ರೋಡ್ಗಳು ಅಂತ ಅನ್ಕೊತೀವಿ ನಾವು. ಒಂದು ಬ್ಯಾಂಗ್ಳೂರಲ್ಲಿ ಒಂದು ಒಳ್ಳೆ ರೋಡ್ ಇರೋದು ನಮಗೆ ಅಷ್ಟು ಇಲ್ಲ ಮೇಡಮ್. ಎಲ್ಲ ತುಂಬ ಇದಾಗಿದೆ. ಅನ್ಕೊತಾರೆ ಪೊಲಿಟಿಷಿಯನ್ ಆಗೋ ಟೈಮಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಎಲೆಕ್ಷನ್ ಮಾಡೋ ಟೈಮಲ್ಲಿ ರೋಡ್ಗಳು ಮಾಡಿಸ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಬಟ್ ಅವರು ಫುಲ್ಲಾಗಿ ರೋಡ್ ಏನೂ ಮಾಡ್ಲಿಕ್ಕೆ ಹೋಗಲ್ಲ, ಪ್ಯಾಚ್ ವರ್ಕ್ ಮಾಡಿ ಹೋಗ್ತಾರೆ. ನಮಗೆ ಆ ಪ್ಯಾಚ್ ವರ್ಕ್ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಏನೋ ಹಳ್ಳ ಇತ್ತು ಅಂತ ಹೇಳಿದ್ರೆ ಅದೇನಾಗುತ್ತೆ, ಸುಮ್ಮನೆ ಮೇಲೆ ಹಾಕ್ಬಿಟ್ಟು ಬುಲ್ಡೇಜರ್ ಹತ್ತಿಸ್ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ಅದು ಮಳೆ ಗಿಳ ಬಂದಾಗ ಏನಾಗುತ್ತೆ, ಫುಲ್ಲು ಹಳ್ಳ ಆಗುತ್ತೆ, ಮತ್ತು ಆಸ್ ಇಟ್ ಈಸ್ ಹೆಂಗಿರುತ್ತೋ ರೋಡ್ ಹಾಗೆ ಬರುತ್ತೆ. ರೋಡ್ಗಳು ನೋಡಿ, ಅಲ್ಲಿ ಮುಂದೆನೆ ಗುಂಡಿ ಕಾಣಿಸ್ತಾ ಇದೆ. ಅದರಲ್ಲಿ ಇಳಿದ್ರೆ ಅಂತೂ ಉಳಿಯೋದು ಕಷ್ಟ ಅನಿಸುತ್ತೆ. ಒಂದೊಂದ್ಸಲ ಆಟೋಗಳು ದಬಾಕೊಂಡ್ರು ಹೇಳೋಕ್ಕಾಗಲ್ಲ. ಎಷ್ಟು ಕಷ್ಟ ಆಗುತ್ತೆ ಸರ್ ರೋಡಲ್ಲಿ ಓಡಾಡೋಕ್ಕೆ? ನಮಗೆ ತುಂಬ ಅಸಹ್ಯ ಅನಿಸುತ್ತೆ ರೋಡ್ ನೋಡೋಕ್ಕೂ. ಪ್ಯಾಸೆಂಜರ್ ನೋಡಿದ್ರು ಹಿಂಸೆ, ಪ್ಯಾಸೆಂಜರ್ಗೆ ಪೇಯ್ನು ಅಂತಾರೆ. ನಿಧಾನಕ್ಕೆ ಹೋದ್ರೂ ಕಷ್ಟ, ಜೋರಿಗೆ ಹೋದ್ರೂ ಕಷ್ಟ, ತುಂಬ ತೊಂದರೆ ಆಗ್ತಾ ಇದೆ. ಯಾರು ಹೇಳಿದ್ರು ಈಗ ರಾಜಕೀಯದವರಂತೂ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಎಲ್ಲ ಅವ್ರು ಗೆಲ್ಲೋದು ಸೋಲೋದು ಮಾತ್ರ ನೋಡ್ತಾರೆ. ಇಲ್ಲಿ ನೋಡಿದ್ರೆ ಈ ರೋಡಲ್ಲ, ಪ್ರತಿಯೊಂದು ರೋಡ್ ಬೆಂಗಳೂರಲ್ಲಿ ಎಷ್ಟು ರೋಡ್ ಅಸಹ್ಯ ಆಗಿದೆ ಅಂದರೆ ಅಷ್ಟು ಅಸಹ್ಯ ಆಗಿದೆ. ತುಂಬ ವಸ್ತು ಅನಿಸುತ್ತೆ. ಗಾಡಿ ಓಡಿಸೋಕ್ಕೆ ತುಂಬ ಬೇಜಾರಾಗುತ್ತೆ. ನಮ್ಗೆ ಅದೇ ಜೀವನ, ಅದು ಬಿಟ್ರೆ ಬೇರೆ ಇಲ್ಲ. ಏನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ, ನಾವು ಓಡಿಸ್ತಾ ಇದ್ದೀವಿ ಮೇಡಮ್. ಪ್ಯಾಸೆಂಜರು ತುಂಬ ತೊಂದರೆ ಆಗ್ತಾ ಇದೆ. ನಾವು ಹೇಳೋದು ಯಾರೂ ಅರ್ಥ ಮಾಡ್ಕೋದಲ್ಲ. ಇದೇ ಸಮಸ್ಯೆ ನಮಗೆ. ಸರ್, ಫುಲ್ ಕಂಪ್ಲೀಟ್ 80 ಫೀಟ್ ರೋಡ್ ಅಂತ ಹೇಳ್ತಾರೆ. 80 ಫೀಟ್ ರೋಡಲ್ಲಿ 20 ಫೀಟ್ ರೋಡ್ ಅಷ್ಟೇ ಚೆನ್ನಾಗಿರೋದು, ಇನ್ನೆಲ್ಲ ಹದ್ಗೆಟ್ಬಿಟ್ಟಿದೆ. ಹೆಂಗೆ ಓಡಾಡ್ತಾ ಇದ್ದೀರಾ ಸರ್? ಪ್ರಜೆಗಳಾಗಿ ನೀವು ಕ್ವಶನ್ನೇ ಮಾಡ್ತಾ ಇಲ್ವಾ ಸರ್ಕಾರಕ್ಕೆ? ಖಂಡಿತ ನಾವು ಎಷ್ಟು ಅಂತ ಮಾತಾಡೋಕ್ಕಾಗತ್ತೆ, ಎಷ್ಟು ಅಂತ ಹೇಳೋಕ್ಕಾಗತ್ತೆ. ನಾವು ಪ್ರಜೆನೇ ಮೇಡಮ್. ಇದೇ ರೋಡು ಅಂತಲ್ಲ, ಒಂದು ರೋಡು ಅಂತಲ್ಲ, ಪ್ರತಿಯೊಂದು ರೋಡು ಅಷ್ಟೇ. ನೀವು ಇದೊಂದು ಮಾತ್ರ ನೋಡ್ತಾ ಇದ್ದೀರಾ, ನಾವು ಇಡೀ ಬೆಂಗಳೂರು ಸುತ್ತ ಓಡಾಡ್ತೀವಿ. ಎಷ್ಟು ರೋಡು ಹದ್ಗೆಟ್ಟಿದೆ ಅಂದರೆ ತುಂಬ ಅಸಹ್ಯ ಅನಿಸುತ್ತೆ. ಅಷ್ಟು ವರ್ಸ್ಟಾಗಿದೆ. ಇದಾದರೂ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ಬೋದು. ಇನ್ನು ಬೇಜಾನು ಇದಕ್ಕಿಂತ ವರ್ಸ್ಟಾಗಿರೋ ರೋಡ್ಗಳು ಬೇಜಾನಿದೆ ಮೇಡಮ್. ಬೆಳಗ್ಗೆ ಸಾಯಂಕಾಲದಾಗ ಇದೇ ಕೆಲಸ, ಆಟೋನೇ ಓಡಿಸೋದು. ಒಂದಲ್ಲ ಮೇಡಮ್, ಪ್ರತಿಯೊಂದು ರೋಡು ಅಷ್ಟು ವರ್ಸ್ಟಾಗಿದೆ ಮೇಡಮ್. ತುಂಬ ಅಸಹ್ಯ ಅನಿಸುತ್ತೆ. ಇಂಥ ರೋಡ್ಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಾ, ಎಷ್ಟು ಕಷ್ಟ ಆಗುತ್ತೆ ಸರ್? ದಿನ ಬೆಳಗ್ಗೆ ಆದರೆ ಒಂದು ಹೆಂಗಸ್ರನ್ನಾಗಿರ್ಬೋದು, ಹುಷಾರಿಲ್ಲದೆ ಇರೋ ವಯಸ್ಸಾದವ್ರನ್ನಾಗಿರ್ಬೋದು ಕರ್ಕೊಂಡು ಹೋಗ್ತಾ ಇರ್ತೀರಾ ಇಂಥ ರೋಡ್ಗಳಲ್ಲಿ. ಅದು ಎಷ್ಟು ಪ್ರಾಬ್ಲಮ್ ಆಗುತ್ತೆ ಸರ್ ನಿಮಗೆ? ಅದು ನಾವು ಹೇಳ್ಕೊಳಕ್ಕಾಗಲ್ಲ ಮೇಡಮ್ ಅವರೇ. ಯಾರಿಗೆ ಅಂತ ಹೇಳ್ಕೊಳ್ಳುವ ನಾವು? ಎಷ್ಟು ಜನಕ್ಕೆ ಅಂತ ಹೇಳೋದು ನಾವು? ಹೇಳ್ರಿ. ಪಬ್ಲಿಕ್ ಒಂದು ಹಳ್ಳಕ್ಕೆ ಬಿಟ್ರು ಅವ್ರ ಪ್ರಾಬ್ಲಮ್ ಅವ್ರು ಹೇಳ್ಕೊತಾರೆ, ನಿಧಾನಕ್ಕೆ ಹೋಗಿ ಅಂತ. ನಾವೆಷ್ಟೇ ಒಂದು ಗುಂಡಿ ಮುಚ್ಚಿದ್ರು ಇನ್ನೊಂದು ಗುಂಡಿ ಬಿದ್ದೋಗಿರ್ತದೆ ರೋಡ್. ಇವತ್ತು ಟಾರ್ ಹಾಕ್ತಾರೆ, ನಾಳೆ ಬೆಳಗ್ಗೆ ಎದ್ದೋಗ್ಬಿಡ್ತದೆ. ಒಂದದ ಮಳೆ ಹೋದ್ರೆ ಸಾಕು, ಎದ್ದೋಳುತ್ತೆ ಮೇಲಕ್ಕೆ ಟಾರು. ಅಷ್ಟು ನೀಟಾಗಿರುತ್ತೆ ನಮ್ಮ ರೋಡ್ಗಳು. ಏನು ಮಾಡೋಕ್ಕಾಗಲ್ಲ. ರೋಡ್ ಟ್ಯಾಕ್ಸ್ ಕಟ್ಸ್ಕೊತಾರೆ, ಎಲ್ಲ ಕಟ್ಸ್ಕೊತಾರೆ. ಆದರೆ ರೋಡ್ಗಳು ಮಾತ್ರ ನಮ್ಗೆ ಅದೇ ಪೊಸಿಷನಲ್ಲಿದೆ, ಅದೇ ಇದರಲ್ಲಿದೆ. ನಾವೇನಂತ ಮಾತಾಡೋಣ? ಪ್ಯಾಸೆಂಜರ್ ಜೋರಾಗಿ ಹೋದ್ರೂ ಬೈತಾರೆ, ನಿಧಾನಕ್ಕೆ ಹೋದ್ರೂ ಬೈತಾರೆ. ಅವ್ರು ಟೈಮ್ ಕರೆಕ್ಟಾಗಿ ತಲುಪಿಸಿಲ್ಲ ಅಂದರೆ ನಮಗೆ ಬೈತಾರೆ, ಶಾಪ್ ಆಗ್ತಾರೆ. ಕೊಡೋ ದುಡ್ಡು ಕೊಟ್ಟಿದ್ದೀವಿ, ಈ ಥರ ಕರ್ಕೊಂಡು ಹೋಗ್ತಾನೆ ಅಂತ ಅವ್ರಿಗೆ ನಮಗೆ ಬ್ಲೇಮ್ ಮಾಡೋದು. ಬೇರೆ ಯಾರಿಗೂ ಹೇಳಲ್ಲ ಅವರು. ನಾವು ಆಟೋದವರೇ ಮಧ್ಯಕ್ಕೆ ಸಿಗಾಕೊಳ್ಳೋದು, ಬೇರೆ ಯಾರಿಗೂ ಸಿಗಾಕೊಳ್ಳಲ್ಲ ಅವ್ರಿಗೆ. ಯಾರಿಗೆ ಅಂತ ಹೋಗಿ ಕೇಳೋದು ನಾವು? ಯಾವ ಸರ್ಕಾರಕ್ಕೆ ಹೋಗಿ ಕೇಳೋಣ? ಯಾರು ಚೆನ್ನಾಗಿದೆ, ಯಾರು ಕರೆಕ್ಟಾಗಿದ್ದಾರೆ ಅಂತ? ಇದೊಂದು ಜೇನು ಗುಡಿ ಇದ್ದಂಗೆ ಸರ್ಕಾರ. ಜೇನು ಕಿತ್ತ ಮೇಲೆ ಕೈ ನೆಕ್ಕಬೇಕು, ಆ ಥರ ಇರೋದಿರಿ ಪೊಸಿಷನ್. ಎಲ್ಲರೂ ಕಳ್ರೆ, ಯಾರು ಸಾಚಾಗಿರೋರು ಯಾರೂ ಇಲ್ಲ. ಎಲ್ಲರೂ ಕಳ್ರೆ, ಯಾರೂ ಸಾಚಾಗಿಲ್ಲ. ಸರ್, ನೀವು ಆಯ್ಕೆ ಮಾಡಿರುವಂತಹ CM ಇವರು, ನೀವು ಆಯ್ಕೆ ಮಾಡಿರುವಂತಹ ರಾಜ್ಯ ಯಾವಾಗಿರೋದು? ವಿರೋಧ ಪಕ್ಷ ನಾಯಕರು ಆರ್ ಅಶೋಕ್ ಅವರು, ಅವರ ರೋಡ್ಗಳು ಅಂದರೆ ಅವರು ಪಾಲನೆ ಮಾಡುವಂತಹ ಕ್ಷೇತ್ರದ ರಸ್ತೆಗಳೇ ಈ ಥರ ಹದಗೆಟ್ಟಿದೆ ಅಂತಂದರೆ ಇನ್ನು ಜನಸಾಮಾನ್ಯ ಮಾತುಗಳನ್ನ ಕೇಳ್ತಾರಾ ಸರ್? ಮೇಡಮ್, ಅವ್ರ ಮನೆಯಿಂದ ಸೀದಾ ಏರ್ಪೋರ್ಟ್ ಗಂಟೆ ಚೆನ್ನಾಗಿರುತ್ತೆ ರೋಡು. ಅವ್ರ ಮನೆಯಿಂದ ಸೀದಾ ವಿಧಾನಸೌಧ ಗಂಟೆ ಚೆನ್ನಾಗಿರ್ತದೆ ರೋಡು. ಅದನ್ನ ಬಿಟ್ಟರೆ ಬೇರೆ ಎಲ್ಲೂ ಅವ್ರು ಓಡಾಡಲ್ಲ. ಬೇರೆ ಎಲ್ಲೋ ಹೋಗ್ತಾರೆ. ಎಲೆಕ್ಷನ್ ದಿನ ಓಟ್ ಬೇಕಾ ಅವಾಗ ಬರ್ತಾರೆ ಅಷ್ಟೇ. ರೋಡ್ ಗಲ್ಲಿಗೆ ಹೆಂಗಿದೆ, ಏನು ನೀರಿದದ, ರೋಡ್ ಇದದ ಅಂತ ಕೇಳ್ಕೊಂಡು ಬರ್ತಾರೆ ಹೊರತು ಅದನ್ನ ಬಿಟ್ಟರೆ ಬೇರೆ ಏನೂ ಮಾಡಲ್ಲ ಅವರು. ಎಲೆಕ್ಷನ್ ಟೈಮಲ್ಲಿ ಮಾತ್ರನೇ ಬರೋದು ರೋಡ್ ಒಳಕ್ಕೆ. ಮಿಕ್ಕಿ ಟೈಮಲ್ಲಿ ಬರ್ತಾರೆ. ಅವ್ರು ವಿಧಾನಸೌಧದಲ್ಲಿ ಮಾತಾಡೋಕ್ಕೆ ಟೈಮ್ ಸಿಗಲ್ಲ ಅವ್ರಿಗೆ. ಅವ್ರದ್ದು ಹೇಳ್ಕೊಂಡು ಅದೇ ಅವ್ರಿಗೆ ಚರ್ಚೆ ಮಾಡ್ಕೊಂಡಿರ್ತಾರೆ. ಬೇರೆ ಏನೂ ಪ್ರಾಬ್ಲಮ್ ಇರಲ್ಲ ಅವ್ರಿಗೆ ಅಷ್ಟೇ. ಪ್ಲಸ್ ಏನಂದರೆ, ಈಗ ಮಳೆ ಬಂದಿದೆ. ಮಳೆ ಬರೋಕ್ಕೆ ಮುಂಚೆ 3 ತಿಂಗಳಲ್ಲಿ ಮಳೆ ಇರಲಿಲ್ಲ. ಮರ ಕಟ್ ಮಾಡೋದು ನೋಡಿ, ರಸ್ತೆ ಎಲ್ಲ ರೋಡ್ ಕಿತ್ತಾಕಿದ್ದಾರೆ. ಅದನ್ನು ಆ ಕೆಲಸ ಮಾಡ್ಬೋದಾಯ್ತು. ಈಗ ಏನಾದ್ರು ಕೇಳಿದ್ರೆ ಮಳೆ ಇದೆ, ಮಳೆ ನಿಲ್ಲಿ ಅಂತಾರೆ.
ಇದು ಏನಂದರೆ ಇಲ್ಲಿ ನಮ್ಮ ದೇಶದ ಪ್ರಧಾನಿ ಓಡಾಡೋ ರಸ್ತೆ ಇದು. ಅವರು ಓಡಾಡೋ ರಸ್ತೆನೇ ಹಿಂಗೆ ಇರಬೇಕಾದ್ರೆ ಇನ್ನು ಜನಸಾಮಾನ್ಯರ ಕಥೆ ಏನು? ಇದು ಆದಷ್ಟು ಬೇಡ ಏನಂದರೆ BBMP ಎಲೆಕ್ಷನ್ ಆಗಬೇಕು, ಒಬ್ಬ ಕೌನ್ಸಿಲರ್ ಬರಬೇಕು. ಕೌನ್ಸಿಲರ್ ಬಂದರೆ ಈ ಕೆಲಸನ ಮಾಡ್ತಾರೆ. ಈ ಅಧಿಕಾರಿಗಳನ್ನೇ ನಂಬ್ಕೊಂಡಿದ್ರೆ ಅವ್ರ ಆಫೀಸಲ್ಲೂ ಇರಲ್ಲ, ಕೇಳಿದ್ರೆ ಮೀಟಿಂಗ್ ಇದ್ದೀವಿ ಅಂತಾರೆ, ಯಾರು ಏನೂ ತೊಗೊತಲ್ಲ, ಇದ್ರ ಜವಾಬ್ದಾರಿ ತೊಗೊತಲ್ಲ. ಆದಷ್ಟು ಬೇಡ ಇದಕ್ಕೆ ಬೆಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯತ್ವದ ಒಂದು ಚುನಾವಣೆ ನಡಿಬೇಕು. ನಡೆದಾಗ ಇದಕ್ಕೆ ಅಲ್ಪ ಸ್ವಲ್ಪನಾದರೂ ಸ್ವಲ್ಪ ಕೆಲಸ ಆಗುತ್ತೆ. ಬರೀ ಅಧಿಕಾರಿಗಳು ನಂಬ್ಕೊಂಡು, ರಾಜ್ಯ ಸರ್ಕಾರ ನಂಬ್ಕೊಂಡು ಮಾಡೋಕ್ಕಾಗೋದೇ ಇಲ್ಲ ಈ ಕೆಲಸ. ಸರ್, ಈ ಥರ ರೋಡ್ಗಳಲ್ಲಿ ಆಕ್ಸಿಡೆಂಟ್ಗಳಾಗೋದು ಸಹಜ ಸರ್. ಈ ಥರ ರೋಡ್ಗಳಿದ್ರೆ ಜನ ಈಸಿಯಾಗಿ ಬಿದ್ದು ಬಿಡ್ತಾರೆ. ಯಾರು ಹೆಂಗೆ ಹೋಗ್ತಾರೆ ಅಂತ ಹೇಳಕ್ಕೆ ಆಗಲ್ಲ. ಅವ್ರು ಕರೆಕ್ಟಾಗಿ ಹೋದ್ರೆ ಈ ಗುಂಡಿಗಳು ಅವ್ರನ್ನ ಕರೆಕ್ಟಾಗಿ ಹೋಗಕ್ಕೆ ಬಿಡೋದೇ ಇಲ್ಲ. ಆಮೇಲೆ ಇಲ್ಲಿ ಏನಾಗಿದೆ ಅಂದರೆ, ಒಂದು ಸಣ್ಣ ಪುಟ್ಟ ಹಳ್ಳ ಇದ್ರೆ ಒಂದು 2 ವೀಲರ್ ಅವ್ರು ಬಿದ್ದು ಏನೋ ಒಂದು ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ದೊಡ್ಡ ನ್ಯೂಸ್ ಆಗುತ್ತೆ. ಆ ನ್ಯೂಸ್ ಆಗೋಕ್ಕೂ ಮುಂಚೆನೇ ಒಂದು ಕೆಲಸ ಮಾಡಿಬಿಟ್ರೆ ಆ ಒಂದು ಜೀವಕ್ಕೆ ಒಂದು ಹಾನಿ ಆಗೋದು ತಪ್ಪುತ್ತೆ. ಆಯಿತಾ? ಈಗ ನಾವೇನಾದ್ರು ಕೇಳಿದ್ರೆ ಫಂಡ್ ಆಗಿಲ್ಲ, ಟೆಂಡರ್ ಆಗಿಲ್ಲ, ಇದೇ ಹೇಳ್ತಾ ಇದ್ದಾರೆ. ಸರ್, ನೀವು ಆಯ್ಕೆ ಮಾಡಿರೋದಲ್ವಾ ಸರ್ ಈ ಸರ್ಕಾರನ? ನೀವು ಕ್ವಶನ್ ಮಾಡೋ ಹಕ್ಕಿದೆಯಲ್ಲ ನಿಮಗೆ. ಕ್ವಶನ್ ಮಾಡ್ಬೋದು ಮೇಡಮ್, ಆದರೆ ನಮಗೆ ಅದಕ್ಕೆ ಉತ್ತರ ಸಿಗಲ್ಲ. ಈಗ ನಾವು MLA ಅವ್ರ ಹತ್ರ ಹೋದರೆ ಅಧಿಕಾರಿಗಳಿದ್ದೀವಿ ಅಂತಾರೆ, ಅಧಿಕಾರಿ ಹತ್ರ ಹೋದರೆ ಇನ್ನೂ ಟೆಂಡರ್ ಆಗಿಲ್ಲ, ಸಾಹೇಬರು ಇದು ಮಾಡಿಲ್ಲ ಅಂತಾರೆ. ಇನ್ನಿದ್ದಾಗ ನಮಗೆ ಮಧ್ಯದಲ್ಲಿ ಒಬ್ಬ ಸದಸ್ಯ ಬೇಕು, ಮಹಾನಗರ ಪಾಲಿಕೆಯ ಸದಸ್ಯ ಬೇಕು. ಇಲ್ಲಿ ಸದಸ್ಯತ್ವ ಚುನಾವಣೆ ನಡೆದ 2-3 ವರ್ಷ ಆಗಿದೆ. ಮತ್ತು ಈ ಬೆಂಗಳೂರು ಮಹಾನಗರ ಪಾಲಿಕೆ ರಸ್ತೆ ಗುಂಡಿ ಇನ್ನಿಲ್ದಿರ ಇನ್ನೆಂಗಿರುತ್ತೆ? ನೋಡಿದ್ರಲ್ಲ, ಇಂಥ ಸ್ಥಿತಿಯ ರೋಡ್ಗಳಲ್ಲಿ ಹಳ್ಳ ಗುಂಡಿ ಇದನ್ನ ರಸ್ತೆ ಅಂತಾನೆ ಕರೆಯೋದಿಲ್ಲ. ಎಷ್ಟೋ ಹಳ್ಳಿಗಳಲ್ಲೇ ರಸ್ತೆಗಳು ತುಂಬಾ ಅದ್ಭುತವಾಗಿದ್ದಾವೆ ಅಂತಾನೆ ಹೇಳ್ಬೋದು. ಈ ಬೆಂಗಳೂರಿನಲ್ಲಿ, ಅದು ಬನಶಂಕರಿ ಅಂತಹ ಬೆಂಗಳೂರು ಮಹಾನಗರದಲ್ಲಿ ಎಷ್ಟು ಕೆಟ್ಟದಾಗಿರುವಂತಹ ರೋಡ್ಗಳಲ್ಲಿ ಜನಸಾಮಾನ್ಯರು ಓಡಾಡೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಇದ್ರ ಬಗ್ಗೆ BBMP ಅವರು ಕ್ರಮ ತಗೊಳ್ಬೇಕು. ಕ್ರಮ ತಗೊಂಡು ಸಾಮಾನ್ಯರಿಗೆ ಬೇಕಾಗಿರುವಂತಹ ರಸ್ತೆಗಳನ್ನ ಅವರು ಒದಗಿಸ್ಕೊಡ್ಬೇಕು. ಆ ರಸ್ತೆಗಳನ್ನ ನೋಡಿ, ಅದ್ರ ಬಗ್ಗೆ ಬಂದು ಮಾತಾಡಿ, ಇಲ್ಲಿನ ಪ್ರಜೆಗಳಿಗೆ ಕೇಳಿ ಅವರು ಹೇಗೆ ಅನುಭವಿಸ್ತಾ ಇದ್ದಾರೆ ಈ ರಸ್ತೆಗಳಲ್ಲಿ ಓಡಾಡೋದಕ್ಕೆ ಅಂತ. ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪವನ್ ಕುಮಾರ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.